ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಜೋಡಿಯ ಅಬ್ಬರದ ಬ್ಯಾಟಿಂಗ್ಗೆ ಭಾರತ ತಂಡ ದಕ್ಷಿಣ ಆಫ್ರಿಕಾವನ್ನ ಮಣಿಸಿ ಗೆಲುವು ಸಾಧಿಸಿದೆ. ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ಕುಲ್ದೀಪ್ ಯಾದವ್ ಮತ್ತು ಹರ್ಷಿತ್ ರಾಣಾ ಅವರ ಬಿಗು ಬೌಲಿಂಗ್ ದಾಳಿಯ ಪರಿಣಾಮ ಭಾರತ ತಂಡ ರಾಂಚಿಯಲ್ಲಿ ನಡೆದ ಪ್ರಥಮ ಏಕದಿನ ಪಂದ್ಯವನ್ನು 17 ರನ್ಗಳಿಂದ ಗೆದ್ದು ಬೀಗಿದೆ. ದಕ್ಷಿಣ ಆಫ್ರಿಕಾದ ವಿರುದ್ಧ 68 ರನ್ಗಳಿಗೆ 4 ವಿಕೆಟ್ ಕಬಳಿಸಿರುವ ಕುಲ್ದೀಪ್ ಯಾದವ್ ಅವರು ಅಂತಿಮ ಹಂತದಲ್ಲಿ ಎದುರಾಳಿ ತಂಡದ ಕುಸಿತಕ್ಕೆ ಕಾರಣರಾದರು. ಇದೇ ವೇಳೆ ಅವರು ಆಸ್ಟ್ರೇಲಿಯಾದ ಸ್ಪಿನ್ ಮಾಂತ್ರಿಕ ಶೇನ್ ವಾರ್ನ್ ಮತ್ತು ಭಾರತದ ಸ್ಪಿನ್ನರ್ ಯುಜವೇಂದ್ರ ಚಹಲ್ ಅವರ ದಾಖಲೆಯೊಂದನ್ನು ಮೀರಿ ನಿಂತಿದ್ದಾರೆ. ದಕ್ಷಿಣ ಆಫ್ರಿಕಾದ ವಿರುದ್ಧ ಅತಿ ಹೆಚ್ಚು ಬಾರಿ 4 ವಿಕೆಟ್ ಗೊಂಚಲು ಪಡೆದ ಸ್ಪಿನ್ ಬೌಲರ್ ಎಂಬ ಗೌರವಕ್ಕೆ ಪಾತ್ರರಾಗಿದ್ದಾರೆ. ರಾಂಚಿಯಲ್ಲಿ ನಡೆದ ಪ್ರಥಮ ಏಕದಿನ ಪಂದ್ಯದಲ್ಲಿ ಕುಲ್ದೀಪ್ ಯಾದವ್ ಅವರು ಉತ್ತಮವಾಗಿ ಆಡುತ್ತಿದ್ದ ಟೋನಿ ಡಿ ಜಾರ್ಜಿ ಅವರ ವಿಕೆಟ್ ಪಡೆದರು. 30 ರನ್ಗಳನ್ನು ಗಳಿಸಿದ್ದ ಅವರ ವಿಕೆಟ್ ಪಡೆದರು. ನಂತರ 6ನೇ ವಿಕೆಟ್ಗೆ 97 ರನ್ ಗಳಿಸಿ ಉತ್ತಮ ಜೊತೆಯಾಟ ನೀಡುತ್ತಿದ್ದ ಮಾರ್ಕೋ ಯಾನ್ಸೆನ್ ಮತ್ತು ಮ್ಯಾಥ್ಯೂ ಬ್ರಿಡ್ಜ್ರನ್ನು ಒಂದೇ ಓವರ್ನಲ್ಲಿ ಪೆವಿಲಿಯನ್ಗೆ ಇಳಿಸಿದರು. ಈ ಹಂತದಲ್ಲಿ ಸಂಪೂರ್ಣವಾಗಿ ದಕ್ಷಿಣ ಆಫ್ರಿಕಾ ತೆಕ್ಕೆಯಲ್ಲಿದ್ದ ಪಂದ್ಯ ಭಾರತದ ಹಿಡಿತಕ್ಕೆ ಬಂತು. ಪಂದ್ಯದಲ್ಲಿ ಯಾನ್ಸನ್ ಅವರು 39 ಎಸೆತಗಳಲ್ಲಿ 70 ರನ್ ಗಳಿಸಿದರೆ ಬ್ರಿಡ್ಜ್ಗಿ 80 ಎಸೆತಗಳಲ್ಲಿ 72 ರನ್ ಗಳಿಸಿ ಉತ್ತಮ ಪ್ರತಿ ಹೋರಾಟ ನೀಡಿದ್ದರು. ಪಂದ್ಯದಲ್ಲಿ ಶತಕ ಬಾರಿಸಿದ ವಿರಾಟ್ ಕೊಹ್ಲಿ ಅವರು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದಿದ್ದಾರೆ. ಈ ಅದ್ಭುತ ಪ್ರದರ್ಶನದೊಂದಿಗೆ ರಿಸ್ಟ್ ಸ್ಪಿನ್ನರ್ ಕುಲ್ದೀಪ್ ಯಾದವ್ ಅವರು ದಕ್ಷಿಣ ಆಫ್ರಿಕಾದ ವಿರುದ್ಧ ತಮ್ಮ ವೃತ್ತಿ ಜೀವನದಲ್ಲಿ 4ನೇ ಬಾರಿಗೆ 4 ವಿಕೆಟ್ಗಳನ್ನು ಪಡೆದ ಸಾಧನೆ ಮಾಡಿದರು. ಗೆಕ್ಬ್ರಾದಲ್ಲಿ ಹಾಗೂ 2022ರಲ್ಲಿ ದೆಹಲಿಯಲ್ಲಿ ನಡೆದ ಪಂದ್ಯಗಳಲ್ಲಿಯೂ ಅವರು ದಕ್ಷಿಣ ಆಫ್ರಿಕಾ ವಿರುದ್ಧ 4 ವಿಕೆಟ್ ಗೊಂಚಲ ಪಡೆದಿದ್ದರು. ಇದೀಗ ವಿಶ್ವದ ಬೇರಾವುದೇ ಸ್ಪಿನ್ನರ್ ಮಾಡದ ಸಾಧನೆಯನ್ನು ಕುಲ್ದೀಪ್ ಅವರು ಮಾಡಿದ್ದಾರೆ. ದಕ್ಷಿಣ ಆಫ್ರಿಕಾ ವಿರುದ್ಧ ಸ್ಪಿನ್ನರ್ ಒಬ್ಬರು ಅತಿ ಹೆಚ್ಚು ಬಾರಿ 4 ವಿಕೆಟ್ಗಳನ್ನು ಪಡೆದ ದಾಖಲೆ ಇದಾಗಿದೆ. ಈ ಮೂಲಕ ಅವರು ತಲಾ 3 ಬಾರಿ ಇಂತಹ ಸಾಧನೆ ಮಾಡಿದ್ದ ಶೇನ್ ವಾರ್ನ್ ಮತ್ತು ಯುಜವೇಂದ್ರ ಚಹಲ್ ಅವರ ದಾಖಲೆಯನ್ನು ಮುರಿದಿದ್ದಾರೆ. ವೇಗದ ಬೌಲರ್ಗಳನ್ನು ಪರಿಗಣಿಸಿದರೆ ಕುಲ್ದೀಪ್ ಯಾದವ್ ಅವರು 4 ವಿಕೆಟ್ಗಳ ಸಾಧನೆಯಲ್ಲಿ ಲಸಿತ್ ಮಲಿಂಗ ಅವರೊಂದಿಗೆ ಸಮನಾಗಿದ್ದಾರೆ. ಅವರಿಗಿಂತ ಮುಂದೆ ಬ್ರೇಟ್ಲಿ ಮತ್ತು ವಖಾರ್ ಯೂನಿಸ್ ಮಾತ್ರ ಇದ್ದಾರೆ. ಇನ್ನು ದಕ್ಷಿಣ ಆಫ್ರಿಕಾ ವಿರುದ್ಧದ ಅತಿ ಹೆಚ್ಚು 4 ವಿಕೆಟ್ ಸಾಧನೆ ಮಾಡಿದ ಆಟಗಾರರ ಪಟ್ಟಿಯಲ್ಲಿ ಆಸ್ಟ್ರೇಲಿಯಾದ ವೇಗಿ ಬ್ರೇಟ್ಲಿ, ಪಾಕಿಸ್ತಾನದ ವೇಗಿ ವಖಾರ್ ಯೂನಿಸ್ ಅಗ್ರಸ್ಥಾನದಲ್ಲಿದ್ದಾರೆ. ನಂತರ ಕುಲ್ದೀಪ್ ಯಾದವ್ 4 ವಿಕೆಟ್ಗಳನ್ನು ಕಬಳಿಸಿ ಮತ್ತು ಲಸಿತ್ ಮಲಿಂಗ 4 ವಿಕೆಟ್ಗಳನ್ನು ಕಬಳಿಸಿದ್ದಾರೆ. ಜೇಮ್ಸ್ ಆಂಡರ್ಸನ್, ಜೋಫ್ರಾ ಆರ್ಚರ್, ಸ್ಟುವರ್ಟ್ ಬ್ರಾಡ್, ಯುಜವೇಂದ್ರ ಚಹಲ್, ಡಾರೆನ್ ಗಪ್, ಪಾಲ್ ರೈಫಲ್, ಶೇನ್ ವಾರ್ನ್ ಸಹ ಈ ಪಟ್ಟಿಯಲ್ಲಿರುವುದು ಗಮನಾರ್ಹ ಸಂಗತಿಯಾಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.